ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಟ್ಟಾರೆ ರೈತನಾಗಿ ಮಾತನಾಡ್ತೀನಿ, ರಾಜಕಾರಣಿಯಾಗಿ ಏನು ಮಾತನಾಡ್ತಾ ಇಲ್ಲ. ಇದುವರೆಗೂ ನಮ್ಮ ಏನು ಪಕ್ಷದ ಎಲ್ಲ ಮುಖಂಡರುಗಳು ಮಾತನಾಡಿದ್ದಾರೆ, ಸಂಪೂರ್ಣವಾಗಿ ಅರ್ಥೈಸಿ ಕರೆಕ್ಟಾಗಿ ಮಾತನಾಡಿದ್ದಾರೆ. ನಾನಾದರೂ ಕೂಡ ಹೆಚ್ಚಿಗೆ ಅದರ ಬಗ್ಗೆ ಮಾತನಾಡೋಕೆ ಹೋಗಲ್ಲ. ನಾನು ನಮ್ಮ ರೈತರ ಬಗ್ಗೆ ಎರಡು ಮಾತನ್ನು ಆಡ್ತೀನಿ. 4 ವರ್ಷದ ಹಿಂದೆ ಇದ್ದಂಥ ಅಂತರ್ಜಲದಲ್ಲಿ ನಾವು 100 ಎಕರೆ ಅಡಿಕೆ ಗಿಡಗಳನ್ನು ಒಣಗಿಸ್ಕೊಂಡಿದ್ದೀವಿ. ಅವತ್ತು ವಿಷ ಕುಡಿತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಉದಾಹರಣೆಗೆ ನಾನೇ ಕನಿಷ್ಠ ಅಂದರೆ ನನ್ನ ಜೀವನದಲ್ಲಿ ರೈತನ ಕೆಲಸ ಮಾಡಕ್ಕೆ ಹೋಗಿ ಎಷ್ಟು ಬೋರನ್ನು ಹಾಕ್ಸಿರ್ಬೋದು ಅಂತ ನಿರೀಕ್ಷೆ ಮಾಡ್ತೀರಾ ಹೇಳಿ ನೋಡೋಣ. ನಾನು 3 ತಾಲೂಕಲ್ಲಿ 40 ಬೋರ್ಗಳನ್ನು ಹಾಕ್ಸಿರ್ತಕ್ಕಂಥ ನೋವು ನನಗಿದೆ. ಈ 4ನೇ ವರ್ಷದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಒಂದು ತೋಟ ಉಳಿಸೋದಕ್ಕೆ 4 ಕಿಲೋಮೀಟರು ದೂರದಲ್ಲಿ ಮತ್ತೆ 4 ಎಕರೆ ಜಮೀನು ತಗೊಂಡು 4 ಬೋರ್ವೆಲ್ ಅನ್ನು ಹಾಕಿಸಿ 2 TCಗಳನ್ನು ಹಾಕಿ 2 ಕಿಲೋಮೀಟರ್ ಪೈಪ್ ಲೈನ್ ಅನ್ನು ಹಾಕಿ ಅವತ್ತು ತೋಟ ಉಳಿಸಿದ್ದೀನಿ. ಇವತ್ತು ನಾನು ಇನ್ನು 4 ವರ್ಷದಿಂದ ಇವತ್ತು ತೇಡಿಸ್ಕೊಂತ ಇದ್ದೀನಿ ಜೀವನದಲ್ಲಿ. ಬಂಧುಗಳೇ, ನಮ್ಮ ರೈತರಿಗೆ ಹೇಳ್ತಕ್ಕಂಥ ವಿಚಾರ, ನಾನು ಇವತ್ತೇನಾದ್ರೂ ಅವತ್ತು ನಾನು ಆ ಕೆಲಸ ಮಾಡೋದಕ್ಕೆ ತೊಂದರೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದ್ರೆ, ಇವತ್ತು ತುಮಕೂರಿನಲ್ಲಿ 7 ಕುಂಟೆ ಜಾಗವನ್ನ 5,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ 1 ಅಡಿ ಜಾಗವನ್ನ ಬರೀ 70 ಲಕ್ಷಕ್ಕೆ ಮಾರಿ ನಾನು ಇವತ್ತು ತೋಟವನ್ನು ಉಳಿಸ್ಕೊಂಡಿದ್ದೀನಿ. ಬಂಧುಗಳೇ, ಇವತ್ತು ಆ ಜಾಗ ಬಂದು 3 ಕೋಟಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ರಾಜಕಾರಣ ಮಾಡ್ತಕ್ಕಂಥವ್ರು, ರೈತರ ಕಷ್ಟ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನೆಲ್ಲ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ರೈತರು ಯಾವುದೇ ಕಾರಣಕ್ಕೆ ಕೇಳಬಾರ್ದು. ನಮಗೆ ನೀರು ಬೇಕು, ನಮಗೆ ಅನ್ನ ದುಡಿಬೇಕಾದ್ರೆ ನೀರಿದ್ರೆ ಮಾತ್ರನೇ. ಇವತ್ತು 1 ಎಕರೆ ಅಡಿಕೆ ಗಿಡ ಬೆಳಿಬೇಕಾದ್ರೆ 5 ವರ್ಷ ಬೇಕು. ಬಂಧುಗಳೇ, 5 ವರ್ಷದಲ್ಲಿ ಅವನ ಕಷ್ಟ ಎಷ್ಟು ಅಂತಂದ್ರೆ, ಈ ಕೆಲವೊಂದು ಬುದ್ಧಿವಂತರು ನಮ್ಮ ನಾಗರಾಜು ಅಂತವ್ರು ತೋಟ ಮಾಡಕ್ಕೆ ಹೋಗಲ್ಲ. ಅವರು ಆರಾಮಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಶೋ ಕಾರಕ್ಕೆ ತಿರುಗಾಡ್ತಾರೆ. ನಾನು ಇವತ್ತು ಸಣ್ಣ ಕಾರಲ್ಲೇ ತಿರುಗಾಡ್ತಾ ಇದ್ದೀನಿ. ಬಂಧುಗಳೇ, 15 ಎಕರೆ ಅಡಿಕೆ ಗಿಡ ಮರಗಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಮ್ಮ ತಾಲೂಕಿನ ರೈತರಿಗೆ ನಾನು ಇಷ್ಟೇ ಹೇಳೋದು, ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಇಷ್ಟೇ ಹೇಳೋದು, ಯಾವುದೇ ತೊಂದರೆ ಬಂದರೂ ಕೂಡ ನಮ್ಮ ಸರ್ಕಾರ ಇದೆ, ನಮ್ಮ ಶಾಸಕರಿದ್ದಾರೆ. ಯಾವುದೇ ಕಾರಣಕ್ಕೆ ಈ ಏನು ವ್ಯವಸಾಯ ಮಾಡದೆ ಏನು ಮಾಡಿ ಅದರ ಅನುಭವ ಗೊತ್ತಿಲ್ಲದವರು ಮಾಧ್ಯಮದ ಮುಂದೆ ನನ್ನಂಗೆ ಮಾತನಾಡ್ತಾರೆ. ಅವ್ರ ಮಾತನ್ನ ಕಿವಿಗಾಕೆ ಮಾಡುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.